ಕಬ್ಬು ಬೆಳೆಗಾರರು ನಾವು ಎಲ್ಲ ಪ್ರತಿ ವರ್ಷ ಈ ಥರದ್ದು ಕ್ರಷಿಂಗ್ ಆಗೋಕ್ಕೆ ಮುಂಚೆನೇ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಯಲ್ಲಿ ರೈತರ ಪ್ರತಿನಿಧಿಗಳ ಜೊತೆಯಲ್ಲಿ ಮಾತನಾಡಿ FRP ನಿಗದಿ ಮಾಡುವಂಥ ಪ್ರಕ್ರಿಯೆ ದಶಕಗಳಿಂದ ನಡ್ಕೊಂಡು ಬಂದಿತ್ತು. ಆದರೆ ಇವ್ರಿಗೆ ಯಾರು ಪುರ್ಸತ್ತೇ ಇಲ್ವಲ್ಲ. ಇವರೆಲ್ಲ ಏನು ಅಂದರೆ ಈಗ ಇವತ್ತು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಾ ಇತ್ತು ಮ್ಯೂಸಿಕಲ್ ಚೇರ್ದು ಕಾರ್ಟೂನು. ಮ್ಯೂಸಿಕಲ್ ಚೇರಲ್ಲಿ ಮ್ಯೂಸಿಕ್ ಸ್ಟಾರ್ಟ್ ಆದಮೇಲೆ ಎಲ್ಲರೂ ಖಾಲಿ ಕುರ್ಚಿ ಸುತ್ತ ಓಡಬೇಕು. ಇದು ಹಂಗಲ್ಲ. ಸಿದ್ದರಾಮಯ್ಯನವ್ರು ಕುರ್ಚಿ ಕುಂತೆ ಕೂತಿದ್ದಾರೆ, ಅದು ಉಳಿದವರೆಲ್ಲ ಕುರ್ಚಿ ಸುತ್ತ ಓಡ್ತಾ ಇದ್ದಾರೆ. ಖಾಲಿ ಕುರ್ಚಿ ಸುತ್ತ ಓಡಿ ಮ್ಯೂಸಿಕ್ ಆಫ್ ಆದಾಗ ಕುರ್ಚಿಲಿ ಕೂತ್ಕೊಳ್ಳೋದು ಸ್ವಾಭಾವಿಕ. ಕುರ್ಚಿಯಲ್ಲಿ ಸಿದ್ದರಾಮಯ್ಯನವ್ರು ಕೂತಿದ್ದಾರೆ, ಆದರೆ ಮ್ಯೂಸಿಕ್ ಇವರೇ ಹಾಕ್ಕೊಂಡು ಓಡ್ತಾನೆ ಇದ್ದಾರೆ. ಅವ್ರು ಎದ್ದ ಮೇಲೆ ತಾನೇ ಇವ್ರಿಗೆ ಜಾಗ ಸಿಗುತ್ತೆ. ನಾನು ಹೇಳೋದು ಈಗ ಅದನ್ನೆಲ್ಲ ಬಿಟ್ಟು ನೀವು ಸಮಸ್ಯೆ ಬಗೆಹರಿಸೋದ್ರ ಕಡೆಗೆ ಗಮನ ಕೊಡಿ ಅಂತ ನಾನು ಆಗ್ರಹಿಸ್ತೇನೆ. BJP ಸಿದ್ದರಾಮಯ್ಯನ ಓಡ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವ್ರು ಕುರ್ಚಿ ಬಿಟ್ಟೇ ಇಲ್ಲ. ಸ್ವಲ್ಪ ಆದರೂ ಉಳಿದವರೆಲ್ಲ DK ಶಿವಕುಮಾರ್, ಪರಮೇಶ್ವರು, ಮಾದೇವಪ್ಪ, ಸತೀಶ್ ಜಾರಕಿಹೊಳಿ ಇವರೆಲ್ಲರೂ ಆ ಕುರ್ಚಿ ಸುತ್ತ ಓಡ್ತಾ ಇದ್ದಾರೆ. ಅವ್ರು ಬಿಡ್ತಾರೆ ಅಂತ ಅಂದ್ಕೊಂಡು ಓಡ್ತಾ ಇದ್ದಾರೆ. ಸದಲ್ಲಿ ಹಾಲಿನ ದರ ಹೆಚ್ಚಳ ಮಾಡ್ತೀವಿ, 4 ರೂಪಾಯಿ ದರ. ಒಂದು ಕಡೆ ಕೇಂದ್ರ ಸರ್ಕಾರ GST ತೆರಿಗೆಯನ್ನು ಕಡಿತಗೊಳಿಸಿ ಕೆಲವು ತೆರಿಗೆಯನ್ನು ಶೂನ್ಯಕ್ಕೆ ಒಳಪಡಿಸಿ ಅದರ ನ್ಯಾಯ ಗ್ರಾಹಕರಿಗೆ ತಲುಪಬೇಕು ಅಂತ ನರೇಂದ್ರ ಮೋದಿಜಿಯವರ ನೇತೃತ್ವದ NDA ಸರ್ಕಾರ ಪ್ರಯತ್ನ ಮಾಡ್ತಾ ಇದ್ದರೆ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಯಾವುದ್ರ ಮೇಲೆ ತೆರಿಗೆ ಹಾಕಿ ಅಂತ. ಬಹುಶಃ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವುದನ್ನು ಇವರು ಸಿದ್ದರಾಮಯ್ಯನವರು ತಟ್ಟದೇ ಇರುವಂಥ ತೆರಿಗೆ ಇಲ್ಲ ಅಂತ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲದನ್ನೂ ಬೆಲೆ ಏರಿಕೆ ಮಾಡಿ ಬೆಲೆ ಏರಿಕೆ ಸೂರ ಆಗ್ಲಿಕ್ಕೆ ಹೊರಟಿದ್ದಾರೆ ಅಂತ ಅನಿಸುತ್ತೆ. ಯಾವುದನ್ನು ಬಿಟ್ಟಿದ್ದಾರೆ ಹೇಳಿ? ನಿಮಗೆ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು, RTC ಪಾಣಿ ದರ ಜಾಸ್ತಿ ಮಾಡಿದ್ರು, ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ ಹಾಕಿದ್ರು, ಅಬ್ಕಾರಿ ದರ ಹೆಚ್ಚಳ ಮಾಡಿದ್ರು. ಹಿಂಗೆ ಯಾವುದು ಉಳಿದಿದೆ ಇವ್ರಿಗೆ ಹಾಕೋದಕ್ಕೆ? ಎಲ್ಲ ದರ, ವಿದ್ಯುತ್ ದರ ಏರಿಕೆ ಮಾಡಿದ್ರು, ಎಲ್ಲ ದರವನ್ನು ಏರಿಕೆ ಮಾಡಿ ಮೆಟ್ರೋ ದರ ಏರಿಕೆ ಮಾಡಿದ್ರು. ಮುಂಚೆ ಒಂದು ಸರಿ ಹಾಲಿನ ದರ ಏರಿಕೆ ಮಾಡಿದ್ರು. ಡೆತ್ ಸರ್ಟಿಫಿಕೇಟು, ಬರ್ತ್ ಸರ್ಟಿಫಿಕೇಟ್ ದರನೂ ಜಾಸ್ತಿ ಮಾಡಿದ್ರು. ಆ ರೀತಿ ದರ ಜಾಸ್ತಿ ಮಾಡಿ ಈಗ ಇವರು ಆಡು ಮುಟ್ಟದ ಸೊಪ್ಪಿಲ್ಲ, ಸಿದ್ದರಾಮಯ್ಯ ಏರಿಸದೇ ಇರುವಂಥ ದರವೇ ಇಲ್ಲ, ವಸ್ತುಗಳೇ ಇಲ್ಲ ಅಂತ ಮಾಡಿಕೊಟ್ಟಿದ್ದಾರೆ. ಎಲ್ಲ ವಸ್ತುಗಳ ದರ ಏರಿಸಿದ ಏರಿಕೆಯ ಸೂರ ಆಗಲಿಕ್ಕೆ ಹೊರಟಿದ್ದಾರೆ.